ಹಾಯ್ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಿಮ್ಮ ಚಾನಲ್ಗೆ. ಸೊ ನಾನಿವತ್ತು ಈಸಿಯಾಗಿ ಮತ್ತು ಸಿಂಪಲ್ಲಾಗಿ ಮಟನ್ ಬಿರಿಯಾನಿ ಮಾಡೋದು ತೋರಿಸ್ತೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಇದು ಬಿರಿಯಾನಿ ಮಸಾಲ 1 ಸ್ಪೂನಷ್ಟು, ಅಚ್ಕಾರದ ಪುಡಿ, ಅರಿಶಿನ ಪುಡಿ ಮತ್ತು ಉಪ್ಪು. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ತಕ್ಷಣ ಇದಕ್ಕೆ ಮಟನ್ ಏನು ಇಟ್ಕೊಂಡಿದ್ದೀನಿ, ನಾನಿಲ್ಲಿ ಒಂದು ಅರ್ಧ ಕೆಜಿಯಷ್ಟು ಮಟನ್ ಇಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ತಿದ್ದೀನಿ. ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು. ತುಂಬ ಈಸಿ ಮೆಥಡ್ ಮತ್ತು ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಇದೇ ಥರ ಮಾಡಿಕೊಂಡ್ರೆ. ಇದಕ್ಕೇ ಈ ಮಸಾಲೆ ಏನು ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕ್ಕೊಂಡು ಒಂದ್ಸರಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಸಾಲೆ ಹಾಕ್ಕೊಂಡಾದಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಈ ಥರ ಮುಚ್ಚಳ ಮುಚ್ಚಿ ಕೂಡ ನಾನು ಬೇಯಿಸ್ಕೊಳ್ತೀನಿ. ಮುಚ್ಚಳ ಮುಚ್ಚಿ ಬೇಯಿಸಾದ್ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 5ರಿಂದ 6 ವಿಜಲ್ನ ತೊಗೊಳ್ತೀನಿ. ಸೊ ನೋಡಿ, ಇಲ್ಲಿ ಒಂದು 5 ವಿಜಲ್ ತೊಗೊಂಡಿದ್ದೀನಿ. ಚೆನ್ನಾಗಿ ಮಟನ್ ಬೆಂದಿದೆ. ಒಂದು 70% 80%ನಷ್ಟು ಚೆನ್ನಾಗಿ ಬೆಂದಿದೆ ಮಟನ್ನು. ಇವಾಗ ಮಾಡೋದು ನೋಡೋಣ ಬಿರಿಯಾನಿನ. ನಾನಿಲ್ಲಿ ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಪೌಡ್ರ್ 1 ಟೇಬಲ್ ಸ್ಪೂನು, ಇದು ಬಿರಿಯಾನಿ ಮಸಾಲ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ, ಅಚ್ಕಾರದ ಪುಡಿ ಅರ್ಧ ಟೀ ಸ್ಪೂನು, ಹಾಗೆ 1-2 ಟೊಮೆಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, 2 ಈರುಳ್ಳಿ, ಒಂದು 4 ಹಸಿಮೆಣಸಿನ್ಕಾಯಿ, ಪಲಾವ್ ಎಲೆ ಮತ್ತು 2 ಇಂಚಿನಷ್ಟು ಚಕ್ಕೆ, ಸೋಂಫ್ ತೊಗೊಂಡಿದ್ದೀನಿ, ಒಂದು 2 ಏಲಕ್ಕಿ, ಹಾಗೆ ಕರಿ ಏಲಕ್ಕಿ ಅಂತ ಏನು ಹೇಳ್ತೀವಿ, ಬ್ಲ್ಯಾಕ್ ಕಾರ್ಡಮು, ಅದನ್ನು ತೊಗೊಂಡಿದ್ದೀನಿ, ಒಂದು 2 ಮೆಣಸು, ಒಂದು 4 ಲವಂಗ, ಒಂದು 4 ತೊಗೊಂಡಿದ್ದೀನಿ, ಹಾಗೆ ಒಂದು 3 ಟೇಬಲ್ ಸ್ಪೂನ್ನಷ್ಟು ಮೊಸರು ತೊಗೊಂಡಿದ್ದೀನಿ. ಸೊ ಇವಾಗ ಒಂದು ದೊಡ್ಡ ಪಾತ್ರೆಯಲ್ಲಿ ಮಾಡ್ಕೊಳ್ತಿದ್ದೀನಿ ನಾನು. ಒಂದು ಅರ್ಧ ನಿಂಬೆಹಣ್ಣು ಮತ್ತು ಅರ್ಧ ಕಟ್ನಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಕಟ್ಟು ಪುದೀನ. ನಾನು ಇದನ್ನು ಬೆಣ್ಣೆನ ಬಳಸಿ ಮಾಡ್ತಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಬೆಣ್ಣೆ ಉಪಯೋಗಿಸ್ಕೊಂಡು ಮಾಡಿದ್ರೆ. ನೀವು ನಿಮ್ಗೆ ಅನುಕೂಲಕ್ಕೆ ತಕ್ಕಂಗೆ ನೀವು ಮಾಡ್ಕೊಳ್ಳಿ. ಒಂದು 50 ಗ್ರಾಮ್ನಷ್ಟು ಬೆಣ್ಣೆ ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಿದ್ದೀನಿ. ಹಾಗೆ ಇಲ್ಲಿ ಒಂದು 2 ಗ್ಲಾಸ್ನಷ್ಟು, ಈ ಗ್ಲಾಸ್ ಏನಿದೆ 2 ಗ್ಲಾಸ್ನಷ್ಟು ಅಕ್ಕಿನ ನಾನು ನೆನೆಸಿಟ್ಟಿದ್ದೀನಿ. ನಾರ್ಮಲಾಗಿ ಸೋನಾ ಮಸೂರಿ ಅಕ್ಕಿನೇ ಬಳಸ್ತಿದ್ದೀನಿ ನಾನು. ನೀವು ಬೇಕಿದ್ರೆ ಬಾಸ್ಮತಿ ರೈಸಿಂದ ಮಾಡ್ಕೊಳ್ಬೋದು. ಇವಾಗ ಒಣ ಮಸಾಲೆಗಳೇನಿದೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆನಲ್ಲಿ ಚೆನ್ನಾಗಿ ಮಸಾಲೆ ಫ್ಲೇವರ್ ಬಿಟ್ಕೊಳ್ಳುತ್ತೆ ಈ ಥರ ಎಣ್ಣೆನಲ್ಲಿ ಹಾಕೋದ್ರಿಂದ. ಇದಕ್ಕೇ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ. ಈ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಹೈ ಫ್ಲೇಮ್ನಲ್ಲಿಟ್ಟು ಬಾಡಿಸ್ಕೊಂಡ್ರೆ ಬೇಗ ಆಗುತ್ತೆ. ಹಾಗೆ ಇಲ್ಲಿ ಇದಕ್ಕೇ ಇಷ್ಟು ಚೆನ್ನಾಗಿ ಬಾಡ್ತಿದ್ದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಳ್ತಿದ್ದೀನಿ. ಇದು ಕೂಡ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಈರುಳ್ಳಿ ಈ ಥರ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಆವಾಗಲೇ ನಿಮಗೆ ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದಾದಮೇಲೆ ಈ ಥರ ಈರುಳ್ಳಿ ಬೆಂದಾದಮೇಲೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಟೊಮೆಟೊ ಕೂಡ ಹಾಕ್ಕೊಂಡು ಮಸಾಲೆ ಹಾಕ್ಕೊಳ್ತಿದ್ದೀನಿ. ಈ ಬಿರಿಯಾನಿ ಮಸಾಲೆ ಮತ್ತು ಈ ಬಿರಿಯಾನಿ ಮಸಾಲೆಗೆ ನಾನು ಬಳಸಿರೋ ಅಂಥದ್ದು ಏನಂದರೆ ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಈ 3ಅನ್ನೇ ನಾನು ಸಮ ಪ್ರಮಾಣದಲ್ಲಿ ಮಿಕ್ಸರ್ನಲ್ಲಿ ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಬಿರಿಯಾನಿಗೆ ಇದೇ 3 ಮಸಾಲ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಸ್ವಲ್ಪ ಟೊಮೆಟೊ ಬಾಡ್ತಿದ್ದಂಗೆ ಮೊಸರು ಕೂಡ ಹಾಕ್ಕೊಳ್ತಿದ್ದೀನಿ. ಮೊಸರು ಹಾಕ್ತಿರ್ಬೇಕಾದ್ರೆ ಸ್ವಲ್ಪ ಫ್ಲೇಮ್ನ ಕಡಿಮೆ ಇಟ್ಕೊಳ್ಳಿ. ಹಾಗೆಯೇ ಈ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಕೂಡ ಹಾಕ್ಕೊಳ್ತಿದ್ದೀನಿ. ಇದು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗೆ ಫ್ರೈ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಮಟನನ್ನು ಏನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಆವಾಗಲೇ ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಈ ಮಟನ್ ಬೇಯಿಸಿರೋ ನೀರು ಕೂಡ 1 ಗ್ಲಾಸ್ ಆಗುತ್ತೆ. ಹಾಗೆ ಇಲ್ಲಿ ಇದೇ ಗ್ಲಾಸಿಂದ ನಾನು ಒಂದು 4 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತೀನಿ. ಟೋಟಲ್ 5 ಗ್ಲಾಸ್ ನೀರು ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ 2 ಗ್ಲಾಸ್ನಷ್ಟು ಅಕ್ಕಿ ಬಳಸಿರೋದ್ರಿಂದ 5 ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ತೀನಿ. ಆವಾಗಲೇ ತುಂಬ ಚೆನ್ನಾಗಿ ಉದುರಾಗಿ ಬರುತ್ತೆ. ಈ ಥರ ಮಟನ್ನ ಸಪ್ರೇಟಾಗಿ ಬೇಯಿಸಿ ಹಾಕೋದ್ರಿಂದ ಮಟನ್ನಲ್ಲಿರೋ ಎಲ್ಲ ಕೊಬ್ಬಿನಂಶ ಬಿಟ್ಕೊಂಡು ಅದು ಕೂಡ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಒಂದು 4 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ಇದು ಚೆನ್ನಾಗಿ ಒಂದು ಕುದಿ ಬರೋವರೆಗೂ, 1-2 ಕುದಿ ಬರೋವರೆಗೂ ಚೆನ್ನಾಗಿ ಬಿಟ್ಟು ಇದಾದಮೇಲೆ ಇದಕ್ಕೆ ಅಕ್ಕಿ ಸೇರಿಸ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇವಾಗ ನೋಡಿಕೊಂಡು.
ನಾನಿಲ್ಲಿ ಪಾತ್ರೆಯಲ್ಲಿ ಮಾಡ್ತಿದ್ದೀನಿ, ನೀವು ಬೇಕಿದ್ರೆ ಕುಕ್ಕರ್ನಲ್ಲಿ ಕೂಡ ಮಾಡ್ಕೊಳ್ಬೋದು. ಪಾತ್ರೆಯಲ್ಲಿ ಮಾಡೋ ಟೇಸ್ಟೇ ಬೇರೆ, ಅದು ಒಂಥರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಇವಾಗ ಕುದೀತಾ ಇದೆ. ಈ ಟೈಮ್ನಲ್ಲಿ ಅರ್ಧ ನಿಂಬೆಹಣ್ಣಿನ ರಸಾಯನ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ ನಾನು. ಇದಾದಮೇಲೆ ತಕ್ಷಣವೇ ಅಕ್ಕಿ ಕೂಡ ಹಾಕ್ಕೊಳ್ತಿದ್ದೀನಿ. ಅಕ್ಕಿ ಹಾಕಾದ್ಮೇಲೆ ಒಂದ್ಸರಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಸುಲಭ ಮಾಡೋದು. ಮೊದಲೇ ನಾವು ಮಟನನ್ನು ಬೇಯಿಸ್ಕೊಂಡು ಇಟ್ಕೊಂಡ್ರೆ ತುಂಬ ಈಸಿಯಾಗಿ ಆಗೋಗುತ್ತೆ ಇದು ಮಟನ್ ಬಿರಿಯಾನಿ. ಇದು ಮುಸ್ಲಿಂ ಸ್ಟೈಲಲ್ಲಿ ತುಂಬ ಟೇಸ್ಟಿಯಾಗಿ ಇದೇ ಥರ ಆಗಿರುತ್ತೆ. ಸೊ ಇವಾಗ ನೋಡಿ ಇಷ್ಟು ಅರ್ಧ ಬೆಂದಿರೋವಾಗ ಈ ಮಸಾಲೆ ಎಲ್ಲ ಮೇಲ್ಗಡೆ ಒಂದೇ ಕಡೆ ಬಂದಿರೋವಾಗ ಈ ಥರ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮತ್ತೆ ಮುಚ್ಚಳ ಮುಚ್ಚಿ, ಒಂದು ಟೈಟಾಗಿರೋ ಮುಚ್ಚಳ ಮುಚ್ಚಿ ಒಂದು 15ರಿಂದ 20 ನಿಮಿಷ ಬಿಟ್ಬಿಡ್ತೀನಿ ನಾನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು. ಚೆನ್ನಾಗಿ ಅನ್ನ ಅಕ್ಕಿನ ಚೆನ್ನಾಗಿ ಬೆಂದಿರುತ್ತೆ ಆವಾಗ. ಸೊ ನೋಡಿ ಇವಾಗ ರೆಡಿಯಾಗಿದೆ. ಇದನ್ನು ಇವಾಗಲೇ ಸರ್ವ್ ಮಾಡ್ಕೊಳ್ಳಲ್ಲ ನಾನು, ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿಟ್ಟು ಅದಾದಮೇಲೆ ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಉದ್ರುದ್ರಾಗಿ ಬರುತ್ತೆ. ಸೊ ಇವತ್ತಿನ ಬಿರಿಯಾನಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಒತ್ತೋದನ್ನು ಮರಿಬೇಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.